ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋದಲ್ಲಿ ಸ್ಕಿಪ್ ಮತ್ತು ಸ್ಕೋರ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ಈ ಕಡೆ ಬೇಜಾರು ಮಾಡ್ಕೊಂಡು ಕೂತಿರುವಂತಹ ಭೂಮಿಯವ್ರನ್ನ ಅವರ ಅಜಿತ್ ಅತ್ತೆ ಮಗಳು ಮನೆ ಒಳಗಡೆ ಕರ್ಕೊಂಬರ್ತಾರೆ. ಇನ್ನೆಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಆವಾಗ ಹೇಳ್ತಾರೆ, ಭೂಮಿ ಅಜ್ಜಿ ಬೈದಿದ್ದಕ್ಕೆ ಬೇಜಾರು ಮಾಡ್ಕೊಂಡು ಹೋಗಿ ಆಚೆ ಕಡೆ ನಿಂತಿದ್ದು, ನಾನೇ ಹೋಗಿ ಕರ್ಕೊಂಬಂದೆ ಅಂತ. ಇನ್ನು ಸಂಗೀತ ಅವರು, ಬೇಜಾರು ಮಾಡ್ಕೊಂಬೇಡಮ್ಮ ಭೂಮಿ, ನಮ್ಮ ಅತ್ತೆ ವಯಸ್ಸಿಗೆ ಲೋಕಾರೂಢಿ ಮಾತಿಗೆ ಅವರು ಆ ರೀತಿ ಹೇಳಿರ್ತಾರೆ ಅಷ್ಟೇ, ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಳೋದಕ್ಕೆ ಹೋಗಬಾರ್ದು ಭೂಮಿ ಅಂತ ಹೇಳ್ತಾರೆ. ಆ ಮಾತುಗಳನ್ನೆಲ್ಲ ನಮಗೆ ಹೇಳೋದು ಅಂತ ಅಂದ್ಕೊಳೋದಕ್ಕೆ ಹೋಗಬಾರ್ದು, ಇಷ್ಟಕ್ಕೂ ಅಜಿತ್ ಮತ್ತು ನಿನ್ನ ಪ್ರೀತಿ ಪೇಪರ್ ದೋಣಿನಾ ಅಂತ ಹೇಳಿ ಕೇಳ್ತಾರೆ. ಈ ಒಂದು ಮಾತು ಎಲ್ರಿಗೂ ಸಹ ಬೇಜಾರಾಗುತ್ತೆ. ಹೇಳ್ತಾರೆ, ಭೂಮಿ ನಿಮ್ಮಿಬ್ಬರದು ಅಂತಿಂತ ಜೋಡಿ ಅಲ್ಲ, ಜನ್ಮ ಜನ್ಮದ ಜೋಡಿ ಅಂತ ಹೇಳಿ. ಅಜಿತ್ ಇಬ್ರು ಕೂಡ ಆದರ್ಶ ದಂಪತಿಗಳಾಗಿ 100 ವರ್ಷಗಳ ಕಾಲ ಚೆನ್ನಾಗಿ ಬದುಕ್ತೀರಾ. ತಾಯಿ ಏನೋ ಅಂದ್ರು ಅಂತ ನೀನ್ ಬೇಜಾರು ಮಾಡ್ಕೋಬೇಡ, ನೀವಿಬ್ರು ಏನು ಅಂತ ಇಡೀ ಪ್ರಪಂಚಕ್ಕೆ ನೀವು ತೋರಿಸ್ಕೊಡ್ತೀರಾ. ಅವರು, ಬಾಬಾ ನಾವೆಷ್ಟೇ ಸಮಾಧಾನ ಮಾತಾಡಿದ್ರು ಭೂಮಿಗೆ ನಿಮ್ಮಮ್ಮ ಆ ಕ್ಷಣಕ್ಕೆ ಮಾತಾಡಿದ ಮಾತು ಮನಸ್ಸಿಗೆ ಅವಳಿಗೆ ತುಂಬ ಚುಚ್ಚು ನೋವನ್ನ ಕೊಟ್ಬಿಡ್ತು ಅಂತ ಹೇಳ್ತಾರೆ. ಅಲ್ಲ, ಈ ಅಜ್ಜಿಗೆ ಹುಷಾರಿಲ್ದೇ ಈ ರೀತಿ ಓಡ್ತಾರೆ ಅಂತ ಅಂದರೆ ಇನ್ನು ಹುಷಾರಾಗಿದ್ದಿದ್ರೆ ಅದನ್ನು ಯಾವ ರೀತಿ ಇರ್ತಿತ್ತ ಪಾಪ್ಸಿ. ಅಂಜು ಹೇಳ್ತಾರೆ, ಅಲ್ಲ ಆ ಅಮ್ಮ ಎಸೆಯುವಂತಹ ಒಂದೊಂದು ಬಾಲ್ಗಳನ್ನು ಸಹ ಬೌನ್ಸರೆ, ಅವ್ರಿಗೆ ಬಾಲಿಂದ ತಪ್ಪಿಸ್ಕೊಳೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿ. ರಾಮ್ ಅವರು, ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ, ನಾವೆಲ್ಲರೂ ಕೂಡ ತಕ್ಷಣಕ್ಕೆ ಇಲ್ಲಿಂದ ಹೊರಟುಬಿಡೋಣ ಅಂತ ಹೇಳ್ತಾರೆ. ಸಂಗೀತ ಅವರು, ರೀ ಏನು ಹೇಳ್ತಿದ್ದೀರ ನೀವು, ಅಲ್ಲ ನಾವೆಲ್ಲರೂ ಈಗಷ್ಟೇ ಬಂದಿದ್ದೀವಿ, ಆಲೇ ಹೊರಟುಬಿಡೋದ ಅಂತಿದ್ದಾಗೆ ರಾಮ್ ಅವರು, ಸಂಗೀತ ನಮ್ಮ ತಾಯಿ ಬಾಯಿಗೆ ಎದುರ್ಕೊಂಡು ತಾನೇ ನಾವು ಈ ಮನೆ ಬಿಟ್ಟು ಹೋಗಿದ್ದು, ನಾವು ಇಷ್ಟು ದಿನ ಆದಮೇಲೆ ಬರ್ತಿದ್ದಂಗೆ ಆಲೇ ಶುರು ಹಚ್ಕೊಂಡ್ಬಿಟ್ರು. ಅವರೇನೋ ಅಂದರು, ನಾವೇನೋ ಅಂದ್ವಿ ಅಂತ ಹೇಳಿ ಮುಖ ತಿರುಗಿಸ್ಕೊಂಡು ಹೋಗೋದಕ್ಕಿಂತ ಈಗಲೇ ನಾವು ಹೊರಟೋಗ್ಬಿಟ್ರೆ ಬೆಟರ್ ಅಲ್ವಾ. ಅವರು, ನನಗೂ ಕೂಡ ಭಾವ ಹೇಳ್ತಾ ಇರೋದೇ ಸರಿ ಅಂತ ಅನ್ನಿಸ್ತಾ ಇದೆ, ಬೇಗ ಇಲ್ಲಿಂದ ನಾವೆಲ್ಲರೂ ಹೊರಟುಬಿಡೋಣ, ಏನಂತೀರಾ. ಅವರು, ಎಕ್ಸಾಕ್ಟ್ಲಿ ಮಾವ, ನಂದು ಕೂಡ ಅದೇ ಒಪಿನಿಯನ್ ಅಂತ ಹೇಳ್ತಾರೆ. ಅವರು ರೀ ಅಂತಿದ್ದಾಗೆ ರಾಮ್ ಅವರು, ಸುಮ್ಮನೆ ಇರು ಸಂಗೀತ, ಏನೇ ವಿಚಾರ ಇದ್ರೂ ಮನೆಗೆ ಹೋಗಿ ಮಾತಾಡೋಣ, ಈಗ ಎಲ್ರೂ ಹೋಗಿ ನಿಮ್ಮ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳಿ, ತಕ್ಷಣ ಇಲ್ಲಿಂದ ಹೊರಟುಬಿಡೋಣ. ನೀನು ಹೋಗಿ ಶಾರದನ್ ಕರ್ಕೊಂಬ ಅಂತ ರಾಮ್ ಅವ್ರು ಹೇಳೋ ಕ್ಷಣಕ್ಕೆ ಕರೆಕ್ಟಾಗಿ ಅಲ್ಲಿಗೆ ಅವ್ರ ತಂಗಿ ಚಂದ್ರಿಕಾ ಅವರು ಬಂದು ನಿಂತ್ಕೊಂಡಿರ್ತಾರೆ. ಇನ್ನು ಅವ್ರ ಅಣ್ಣ ಮಾತಾಡ್ತಿರೋ ಮಾತುಗಳನ್ನೆಲ್ಲಾನು ಸಹ ಅವರು ಕೇಳಿಸ್ಕೋತಾರೆ. ಇನ್ನು ರಾಮ್ ಅವರು, ಲಚ್ಚಿ ಏನೋ ಪೆಟ್ರೋಲ್ ಮತ್ತು ಗ್ಯಾಸ್ಗೆ ತುಂಬ ತೊಂದರೆ ಅಂತೆ, ನಮ್ಮ ಕಾರ್ನಲ್ಲಿ ಫ್ಲೂ ಇದೆ ತಾನೇ ಅಂತ ಹೇಳ್ತಿದ್ದಾಗೆ ನಿನ್ನೆ ಈ ಕಡೆ ಲಚ್ಚಿ ಅವ್ರು ಹೇಳ್ತಾರೆ, ಏನು ಪ್ರಾಬ್ಲಮ್ ಇಲ್ಲಪ್ಪ, ನಾವೆಲ್ಲರೂ ಕೂಡ ಇಲ್ಲಿ ಕಾರ್ ಹತ್ತಿದ್ರೆ ನೆಕ್ಸ್ಟು ಮನೆಗೆ ಹೋಗಿ ನೆನ್ನೆ ಇಳಿಯೋದು ಅಂತ ಹೇಳ್ತಿದ್ದಾಗೆ ಅಲ್ಲಿರುವಂತಹ ಚಂದ್ರಿಕಾ ಅವರು ಕ್ಲಾಪ್ಸ್ನ ಹಾಕ್ತಾರೆ. ಚಂದ್ರಿಕಾ ಅವರು, ಏನು ನಾಟಕದ ಫ್ಯಾಮಿಲಿ ಅಣ್ಣ ನಿಂದು, ಏನೋ ಮದುವೆಗೆ ಹೋಗ್ಬೇಕಿತ್ತು, ಹೋಗಿದ್ವಿ, ಮುಯಿ ಬರೆದ್ವಿ ಅಂತ ಹೇಳಿ ಮತ್ತೆ ವಾಪಸ್ ಹೋದ್ವಿ ಅನ್ನೋ ಥರ ನೀನು ಅಮ್ಮನ ವಿಷಯದಲ್ಲಿ ಮಾತಾಡ್ತಿದ್ಯಲ್ಲೋ ಅಣ್ಣ. ಇನ್ನು ನಿನಗೆ ಅಮ್ಮ ಹೇಗೆ, ಅವ್ರ ಮಾತು ಹೇಗೆ ಅಂತ ಹೇಳಿ ಗೊತ್ತಿಲ್ವಾ, ಹೇಳೋ ಅಣ್ಣ. ನೋಡಿದ್ರೆ ಅವ್ರು ನನಗೂ ಕೂಡ ಬೈತಾರೆ, ನಾನು ಹಾಗಂತ ಅಂದ್ಬಿಟ್ಟು ಮನಸ್ಸು ಕೆಡಿಸ್ಕೊಂಡು ಈ ಕಡೆ ಬರದೇ ಇರ್ತೀನಾ. ಅದವರು ಏನೋ ಗೊತ್ತಾಗಿಲ್ಲ, 4 ಮಾಯತ್ತು ಬೈದ್ರು ಅಂತ ಹೇಳಿ ಟಿಕಾಣಿನೇ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಆಹಾ, ಒಳ್ಳೆ ಮಗ ಒಳ್ಳೆ ಸೊಸೆ, ಈ ಚಂದಕ್ಕೆ ನೀನು ಇಲ್ಲಿಗೆ ಬರದೇ ಇದ್ರೂ ಕೂಡ ನಡೀತಾ ಇತ್ತು. ಆಗಲಿ, ಹೆಂಡತಿಗೆ ಅವಮಾನ ಆಯಿತು ಅಂತ ಹೇಳಿ ಊರು ಬಿಟ್ಟು ಹೋದೋನಲ್ವಾ ನೀನು ಕೂಡ. ನೀನು ಹೆಂಡತಿ ನಿನ್ನ ಕಿವಿ ಚುಚ್ಚಿರ್ಬೇಕಲ್ವಾ, ನೋಡೋಕ್ಕಂತ ಬಂದ್ರಿ, ಹಣ್ಣು ಹಂಪಲು ಕೊಟ್ರಿ, ಮತ್ತೆ ನೋಡೋ ಜನಗಳನ್ನ ಮೆಚ್ಚಿದ್ರಿ, ಈಗ ಹೊರಡೋದೇ ಅಲ್ವಾ. ಭೂಮಿಯವ್ರು ಎಲ್ಲ ಮಾತುಗಳನ್ನು ಕೇಳಿಸ್ಕೊತಾ, ನಿಂಗಮ್ಮಜ್ಜಿ ಮಾತಿಗಿಂತ ನಿಮ್ಮ ಮಾತುಗಳೇ ತುಂಬ ಹರಿತವಾಗಿದೆ ಗೊತ್ತಾ. ಅವ್ರ ನಾಲ್ಗೆ ಚಾಕು ಆದರೆ ನಿಮ್ಮ ನಾಲ್ಗೆ ಮಚ್ಚು. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನನ್ನ ಮಾವನ ಇಯರ್ಸ್ ಮಾತಾಡ್ತಾನೆ ಇದ್ದೀರಲ್ಲ ನೀವು, ಇದೆಲ್ಲ ಸರಿ ಇರೋದಿಲ್ಲ, ಅಲ್ಲಿಗೆ ವಾಪಸ್ ಕೊಡ್ತಾ ಇರ್ತೀನಿ ನಾನು ಅಂತಿದ್ದಾಗೆ ಚಂದ್ರಿಕಾ ಅವ್ರು ಹೇಳ್ತಾರೆ, ಏನೇ ನೀನು ಸ್ವಂತ ಸೊಸೆ ಥರ ಆಕಾಶಕ್ಕೂ ಮತ್ತೆ ಭೂಮಿಗೂ ನೆಗಿತಾ ಇದೆಯಾ. ಇನ್ನು ಭೂಮಿಯವರು, ನೀವು ಹೇಳಿದ್ರು ಕೂಡ ಹೇಳದೆ ಇದ್ರೂ ಕೂಡ ನಾನು ನಮ್ಮ ಅತ್ತೆ ಮಾವನ ಸೊಸೆನೆ ಅಂತ ಹೇಳಿದ ತಕ್ಷಣ ಚಂದ್ರಿಕಾ ಶಾಕ್ಗೆ ಒಳಗಾಗ್ತಾರೆ. ಶ್ರವಣ್ ಅವರು, ಹಾಂ ಚಂದ್ರಿಕಾ, ಅವಳು ಹೇಳ್ತಾ ಇರೋದು ಹೇಗೆ ಅಂದರೆ, ವರ್ಷನಲ್ಲಿ ನನ್ನ ಅಜಿತ್ ಮತ್ತು ಲಚ್ಚಿ ಅಳಿಯರಾಗಬೇಕಲ್ವಾ, ಆ ರೀತಿ ಅಕ್ಕ ಮತ್ತು ಬಾವನಿಗೆ ಇವಳು ಕೂಡ ಸೊಸೆ ಆಗಬೇಕಲ್ವಾ, ಆ ರೀತಿ.
ಆ ಒಂದು ಮಾತಿನ ಅರ್ಥದಲ್ಲಿ ಅವಳು ಹೇಳಿದ್ಲು ಅಲ್ವಾ ಕದ್ದ ಅಂತ ಹೇಳಿ ಭೂಮಿನ ಕೇಳ್ತಾರೆ. ಭೂಮಿಯವರು ಹಾ ಅಪ್ಪ. ಲಚ್ಚಿ ಅವರು ನಮ್ಮ ಮನಸ್ವಿನಿಗೆ ಅಮ್ಮ ಅಂದ್ರೆ ತುಂಬಾನೇ ಪ್ರಾಣ. ಪಪ್ಸೆ ಅಂತಿದ್ದಾಗೆ ರಾಮ್ ಅವರು ಹಾ ಹೌದು ಹೌದು ಅಂತ ಹೇಳಿ ಮಾತನ್ನ ಬೇರೆ ಕಡೆ ಟರ್ನ್ ಮಾಡ್ತಾರೆ. ಇನ್ನು ರಾಮ್ ಅವರು ನಮ್ಮ ಮನಸ್ವಿನಿಗೆ ನನ್ನ ಮತ್ತು ನನ್ನ ಹೆಂಡತಿನ ಕಂಡ್ರೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾಗೆ ಅವ್ರ ಮಗಳು ಹೇಳ್ತಾರೆ, ಚಂದ್ರಿಕಾ ಅವ್ರ ಮಗಳು, ಅವರು ತುಂಬ ಎಮೋಷ್ನಲ್ ಗರ್ಲ್ ಅಮ್ಮ, ಅದಕ್ಕೆ ನೀನು ನೊಂದ್ಕೋಬೇಡ, ಇರಲಿ ಎಷ್ಟೋ ದಿನ ಆದಮೇಲೆ ಇಲ್ಲಿಗೆ ಬಂದಿದ್ದೀರಾ, ಸ್ವಲ್ಪ ದಿನ ಇಲ್ಲಿದ್ದು ಒಂದೆರಡು ದಿನ ಅಮ್ಮನ ಸೇವೆ ಮಾಡಿ ಅವ್ರ ಆಶೀರ್ವಾದ ತಗೊಂಡೋಗ್ತೀರಾ ಅಥವಾ ಬಿಸಿನೀರನ್ನ ಕೊಂಡಿರೋ ಹಾಗೆ ಓಡೋಗ್ತೀರಾ, ನಿಮಗೆ ಬಿಟ್ಟಿದ್ದು. ಇನ್ನು ಭೂಮಿಯವರು ಹೇಳ್ತಾರೆ, ನಾವ್ ಯಾರು ಕೂಡ ಎಲ್ಲಿಗೂ ಹೋಗಲ್ಲ, ನಾವು ಅಜ್ಜಿ ಹುಷಾರಾಗೋವರೆಗೂ ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ. ಕೂಡ ಶಾಕ್ ಆಗ್ತಾರೆ ಭೂಮಿ. ಮತ್ತೆ ರಾಮ್ ಅವರು ಏನ್ ಹೇಳ್ತಿದ್ಯಮ್ಮ ನೀನು ಅಂತಿದ್ದಾಗೆ ಭೂಮಿಯವರು ನಾನು ನಿಜನೇ ಹೇಳ್ತಿದ್ದೆ. ಅವರು ಸಿಟ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ರಾಮ್ ಅವರು ಏನಮ್ಮ ನೀನು ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ಬಿಟ್ಟೆ ಅಂತಿದ್ದಾಗೆ ಅಂಜು ಅವರು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ಅದನ್ನು ಕೂಡ ಹಾಳು ಮಾಡ್ಬಿಟ್ಟೆ ನೀನು. ಅವರು ಅದಕ್ಕೆ ಇದೊಳ್ಳೆ ಫುಟ್ಬಾಲ್ ಅಲ್ಲಿ ಗೋಲ್ ಹೊಡ್ಕೊಂಡಂಗ ಆಯ್ತಲ್ಲ, ಮತ್ತೆ ಸಿಗಾಕೊಂಡ್ವಿ ನಾವು ನೋಡಿ. ಅವರು ಇಲ್ಲಿಂದ ನಾವು ಹೋಗೋದ್ರಿಂದ ಬರೀ ನಮ್ಗೆ ಯಾವ ಲಾಭನೂ ಇಲ್ಲ, ಬರೀ ಕೆಟ್ಟ ಹೆಸರು ಹೊತ್ಕೊಂಡು ಹೋಗ್ತೀವಿ ಅಷ್ಟೇ. ನೋಡಿ ಮಾವ, ಈಗ ಅತ್ತೆನ ನಾವು ಕರ್ಕೊಂಡು ಹೋಗ್ಬಿಟ್ರೆ ಅತ್ತೆ ಮೇಲೆ ಕೆಟ್ಟ ಹೆಸರು ಬರುತ್ತೆ, ನಾವು ಹೋಗೋದು ಬೇಡ. ಇನ್ನು ಮಗನ್ನ ನೋಡೋದಕ್ಕೆ ಅಂತ ಕರ್ಕೊಂಡ್ಬಂದು ಕಿವಿ ಚುಚ್ಚಿ ಕರ್ಕೊಂಡು ಹೊಂಟೋದ್ರು ಅಂತ ಹೇಳ್ಬಿಟ್ಟು ಇಲ್ದಿರೋ ಆಪಾದನೆನೆಲ್ಲ ಹೊರಿಸ್ತಾರೆ. ಆ ರೀತಿ ಕೆಟ್ಟ ಆಪಾದನೆ ನಮ್ಮ ಅತ್ತೆ ಮೇಲೆ ಬರೋದು ನನಗಿಷ್ಟ ಇಲ್ಲ. ಅವ್ರು ಹೇಳ್ತಾರೆ, ಭೂಮಿ ಹೇಳ್ತಾ ಇರೋದು ಕರೆಕ್ಟಾಗಿದೆ, ಆದರೆ ಏನು ಮಾಡೋದು, ನಿಂತರೆ ಕೂತ್ರೆ ಇಲ್ಲಿ ಬೈಸ್ಕೊಳೋದು ತಪ್ಪಲ್ವಲ್ಲ ಅಂತಿದ್ದಾಗೆ ಭೂಮಿಯವರು ಅದನ್ನೆಲ್ಲ ನಾವು ಸರಿ ಮಾಡೋಣ, ನಿಂಗಮ್ಮಜ್ಜಿನ ಬದಲಾಯಿಸೋಣ, ನಮ್ಮ ಅತ್ತೆಗೂ ಮತ್ತು ಅವ್ರ ಅತ್ತೆಗೂ ಇರುವಂತಹ ಮನಸ್ತಾಪಗಳ ಅಂತರನ ದೂರ ಮಾಡಿ ಅವರಿಬ್ಬರನ್ನ ಒಂದು ಮಾಡಿದ್ರೇನೆ ನಾನು ಇಲ್ಲಿಂದ ದೂರ ಹೋಗೋದು. ಅವರು ಭೂಮಿ ಅದೆಲ್ಲ ಮಾಡೋಕ್ಕಾಗುತ್ತಮ್ಮ, ಚೇಳಿಗೆ ಒಳ್ಳೇದಾವುದು ಕೆಟ್ಟದಾವುದು ಅಂತ ಗೊತ್ತಾಗಲ್ಲ, ಕುಟ್ಕೋದು ಅಷ್ಟೇ ಅದ್ರ ಕೆಲಸ. ಮನೋ ಅಷ್ಟೇ, ಸೊಸೆನ ನೋಯಿಸೋದು, ಬಾಯಿಗೆ ಬಂದಾಗ ಮಾತಾಡೋದು, ರೇಗಿಸೋದು, ಅವ್ರ ಮನಸ್ಸಿಗೆ ನೋವು ಮಾಡೋದು ಅಷ್ಟೇ ಅವ್ರ ಉದ್ದೇಶ. ಅವ್ರ ಈ ಕಾಟಕ್ಕೆ ಬೇಸಂತೆ ನಮ್ಮಪ್ಪ ಅವ್ರ ಉದ್ದೇಶ ಅಂತ ಹೋಗಿದ್ದು. ನಾನು ಚಿಕ್ಕವನಿದ್ದಾಗಿಂದ ನನ್ನ ತಾಯಿ ದರ್ಪದ ಮಾತು ಕೇಳಿನೇ ಸಾಕಾಗಿದೆ. ಇಷ್ಟು ವರ್ಷದಿಂದ ನಾವು ನಮ್ಮ ತಾಯಿಯಿಂದ ದೂರ ಇರೋದು, ನಿನಗೆ ನಮ್ಮ ತಾಯಿ ಸ್ವಭಾವ ಗೊತ್ತಿಲ್ಲ, ಸುಟ್ರು ಹೋಗಲ್ಲ ಅಂತಾರಲ್ಲ ಹಾಗೆ ಅವ್ರ ಗುಣನ ಬದಲಾಯಿಸೋದಿಕ್ ಆಗೋದಿಲ್ಲ, ಅವರಿಂದನೂ ಆಗಲ್ಲ ಅಂತಿದ್ದಾಗೆ ಲಚ್ಚಿ ಅವರು ಸೇಮ್ ಒಪಿನಿಯನ್ ನಂದು ಕೂಡ ಅಂತ ಹೇಳ್ತಾರೆ. ಭೂಮಿಯವರು ಮೈದು ನಾವೆಲ್ಲ ಸೇರಿ ಅವ್ರನ್ನ ಬದಲಾಯಿಸ್ಬೋದಲ್ಲ ಅಂತ ಕೇಳ್ತಿದ್ದಾಗೆ ಲಚ್ಚಿ ಅವರು ಅದಕ್ಕೆ ನಾವು ಯಾರನ್ನಾದ್ರೂ ಬದಲಾಯಿಸ್ತೀವಿ ಅಂತಂದ್ರೆ ಅವ್ರಿಗೆ ಸ್ವಲ್ಪನಾದ್ರೂ ಸಾಫ್ಟ್ ಕಾರ್ನರ್ ಇರಬೇಕು. ನೋಡು, ನೀನು ಫಾರಿನ್ನಿಂದ ಇಲ್ಲಿಗೆ ಬರಲ್ಲ ಅಂತ ಕೂತಿದ್ದೆ, ಆದರೆ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬರಲಿಲ್ವಾ ಅಂತಿದ್ದಾಗೆ ಲಚ್ಚಿ ಅವರು ಅದಕ್ಕೆ ಅದು ನಿಮ್ಮ ಒಳ್ಳೆತನಕ್ಕೆ ಅಂತಿದ್ದಾಗೆ ಭೂಮಿಯವರು ಒಳ್ಳೆತನದಿಂದ ಯಾರನ್ನು ಬೇಕಾದರೂ ಬದಲಾಯಿಸ್ಬೋದಲ್ವಾ. ನನಗೆ ನಿಂಗಮ್ಮಜ್ಜಿ ಮೇಲೂ ಕೂಡ ಅದೇ ನಂಬಿಕೆ ಇದೆ, ಅವ್ರು ಖಂಡಿತವಾಗ್ಲೂ ಬದಲಾಗ್ತಾರೆ. ಶ್ರವಣವರು ಅಲ್ಲ ಭೂಮಿ, ಅಷ್ಟೊಂದು ವಿಶ್ವಾಸ ಏನು ನಿಮಗೆ ಅವ್ರ ಮೇಲೆ, ಅವ್ರು ಬದಲಾಗ್ತಾರೆ ಅಂತ ಹೇಗೆ ಹೇಳ್ತೀಯ ನೀನು. ಇನ್ನು ಭೂಮಿಯವರು ನಾವೆಲ್ಲರೂ ಕೂಡ ಈ ಮನೆಗೆ ಬಂದಾಗ ನಿಂಗಮ್ಮಜ್ಜಿ ನನ್ನ ಮೇಲೆ ರೇಗಿದ್ರು ಬೈದ್ರು, ಆವಾಗ ನಾವು ಹೊರಗಡೆ ಹೋಗಿ ನಿಂತ್ಕೊಂಡು ಮಾತಾಡ್ತಿದ್ವಿ, ನಾವು ಮಾತಾಡೋ ಬರದಲ್ಲಿ ಶಾರದಮ್ಮನ್ನೇ ಮರ್ತ್ಬಿಟ್ವಿ, ಆದರೆ ಶಾರದಮ್ಮನ್ನ ನಿಂಗಮ್ಮಜ್ಜಿ ಏನು ಮಾಡಿದ್ರು ಕೇಳ್ತಿದ್ದಾಗೆ ನೆನ್ನೆ ಶ್ರವಣವರು ತನ್ನ ಹೆಂಡತಿಗೆ ನಿಂಗಮ್ಮಜ್ಜಿ ಊಟ ಮಾಡಿಸ್ತಿರೋ ಒಂದು ಸಂದರ್ಭ ನೆನಪಾಗಿ ಫುಲ್ ನಗು ಮುಖದಿಂದ. ಇನ್ನು ಭೂಮಿಯವರು ಅದೊಂದು ಗುಣ ಸಾಕತ್ತಲ್ವಾ ನಮಗೆ ನಿಂಗಮ್ಮಜ್ಜಿನ ಬದಲಾಯಿಸೋದಕ್ಕೆ. ಏನೋ ಅವ್ರ ಮನಸ್ಸಲ್ಲಿ ಯಾರಿಗೂ ಹೇಳ್ಕೊಂಡಿರೋಕ್ಕಾಗದಿರೋ ಅಷ್ಟು ನೋವಿದೆ, ಆ ಒಂದು ನೋವಿಂದ ಅವರು ಆ ರೀತಿ ಆಡ್ತಾ ಇದ್ದಾರೆ. ನೋಡ್ತಾ ಇರಿ, ಅವ್ರ ಮನಸ್ಸಿಂದ ಆ ನೋವನ್ನ ದೂರ ಮಾಡಿ ಅತ್ತೆ ಸೊಸೆ ಇಬ್ಬರನ್ನು ಒಂದು ಮಾಡಿದ್ರೆ ಸ್ವಂತ ಅಮ್ಮ ಮಗಳು ಥರ ಅವರಿಬ್ಬರು ಇರ್ತಾರೆ ಅಂತ ಹೇಳ್ಬಿಟ್ಟು ಭೂಮಿಯವರು ಹೇಳ್ತಾರೆ. ಅವರು ನೋಡಿದ್ರ ಭೂಮಿ ಹೇಳ್ತಾ ಇರೋದು ಯಾಕೋ ನನಗೂ ಸರಿ ಅಂತ ಅನಿಸ್ತಾ ಇದೆ, ಅತ್ತೆ ಖಂಡಿತವಾಗ್ಲೂ ಬದಲಾಗ್ತಾರೆ ಅಂತ ಹೇಳ್ತಿದ್ದಾಗೆ ರಾಮ್ ಅವರು ಸಂಗೀತ ನೋಡು ಇದು ಯಾಕೋ ತುಂಬ ರಿಸ್ಕ್ ಅಂತ ಅನಿಸ್ತಾ ಇದೆ, ಅಮ್ಮ ಖಂಡಿತವಾಗ್ಲೂ ಬದಲಾಗಲ್ಲ ಅಂತಲೂ ಕೂಡ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಅವರು ಮಾವ ನೋಡಿ, ರಾಮನವಮಿ ತನಕ ನಾವು ಇಲ್ಲೇ ಇರೋಣ, ನಾನು ಹೇಳ್ದಾಗೆ ಎಲ್ಲನೂ ನಡೆದ್ರೆ ನಾವು ಖುಷಿಯಿಂದ ರಾಮನವಮಿ ಹಬ್ಬನ ಇಲ್ಲೇ ಮಾಡಿಕೊಂಡು ಮುಗಿಸ್ಕೊಂಡು ಹೋಗೋಣ, ಇಲ್ಲ ಅಂತಂದರೆ ನೀವು ಹೇಳ್ದಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಒಂದು ವೇಳೆ ನಾನು ಹೇಳ್ದಂಗಾದರೆ ನಾನು ಗೆದ್ದೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಬರ್ತೀನಿ, ಇಲ್ಲ ಅಂತ ಅಂದರೆ ನಾನು ಸೋತೆ ಅಂತ ಹೇಳಿಬಿಟ್ಟು ನನ್ನ ಸೋಲನ್ನ ಒಪ್ಕೊಂಡು ನಿಮ್ಮ ಜೊತೆ ಬರ್ತೀನಿ ಅಂತ ಭೂಮಿ ಹೇಳ್ತಾರೆ. ಹಾಗೆ ಹೇಳ್ಬಿಟ್ಟು ಹೇಗೋ ಅಜಿತ್ ಸಾಹೇಬರು ಬಂದಮೇಲೆ ನಾನು ಬೇರೆ ಮನೆ ಬಿಟ್ಟು ಹೊರಡಬೇಕು ಅಂತ ಹೇಳಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಒಂದು ಕ್ಷಣಕ್ಕೆ ಗಾಬರಿ ಆಗ್ತಾರೆ. ಅವರು ಗಾಬರಿಯಲ್ಲಿ ನೀನು ಎಲ್ಲಿಗೆ ಹೊರಡ್ತೀಯ ಅಂತ ಕೇಳ್ತಿದ್ದಾಗೆ ಭೂಮಿಯವರು ಅತ್ತೆ ಅಮ್ಮ ಮನೆಗೆ ಬಂದಾಗಿಂದ ನಾನು ಟೀ ಅಂಗಡಿಗೆ ಹೋಗಿಲ್ಲ ಅಲ್ವಾ, ಟೀ ಅಂಗಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡಿದೆ ಅಷ್ಟೇ ಅಂತ ಹೇಳ್ತಾರೆ. ಇನ್ನು ಲಚ್ಚಿ ಅವರು ಅದಕ್ಕೆ ಅದನ್ನೆಲ್ಲ ಆಮೇಲೆ ರೆಡಿ ನೋಡ್ಕೊಳ್ಳೋಣ, ಮೊದಲಿಗ ಆ ಮುತ್ತಿನ ಸರಿ ಮಾಡಬೇಕು ಅಂತಿದ್ದಾಗೆ ಸಂಗೀತ ಅವರು ಈ ಲಚ್ಚಿ ನಮ್ಮ ಮತ್ತೆನೇನಾದ್ರು ಮುತ್ತಿ ಗಿತ್ಕಿ ಅಂತ ಹೇಳಿದ್ರೆ ಮೂತಿ ಮೇಲೆ ಗುದ್ಬಿಡ್ತೀನಿ ನೋಡು ಅಂತ ಹೇಳ್ತಾರೆ. ಇನ್ನು ಭೂಮಿಯವರು ವೇಟ್ ಜಗಳ ಆಡೋದನ್ನ ಬಿಡಿ, ಇವತ್ತಿಂದ ಆಪರೇಷನ್ ನಿಂಗಮ್ಮ ಅವ್ರದ್ದು ಕೆಲಸ ನಮಗೆ ಬಂದಿದೆ, ಅವ್ರನ್ನ ಬದಲಾಯಿಸೋದಕ್ಕೆ ನೀವೆಲ್ಲರೂ ಕೂಡ ನಮ್ಗೆ ಸಹಾಯ ಮಾಡ್ತೀರಲ್ವಾ ಅಂತಿದ್ದಾಗೆ ಒಬ್ಬೊಬ್ಬರಾಗಿ ಭೂಮಿ ಕೈ ಮೇಲೆ ಕೈನ
ರಾಮ್ ಅವರು ಪ್ರಾಮಿಸ್ ಮಾಡ್ತೀನಿ ನಿಂತಿರ್ತಾರೆ. ಅದನ್ನು ನೋಡಿದಂತಹ ಅವ್ರ ತಂಗಿ ಮಗಳು, ಅವ್ರ ಅಕ್ಕನ ಮಗಳು ಹೇಳ್ತಾರೆ, ಮಾವ ಮುರಿದು ಬಿದ್ದಿರೋ ಮನ್ಸುಗಳನ್ನೆಲ್ಲನೂ ಕೂಡ ಭೂಮಿ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ, ಅವಳಿಗೆ ನಾವು ಸಪೋರ್ಟ್ ಮಾಡಬೇಕು, ಇಲ್ಲ ಅಂತ ನಾನು ಹೋಗಿ ಭೂಮಿ ಮನಸ್ವಿನಿ ಅಲ್ಲ ಅಂತ ಅಜ್ಜಿ ಹತ್ರ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿಂದ ಹೋಗ್ಬೇಕಾದ್ರೆ ನೀವು ಸುಳ್ಳು ಅನ್ನೋ ಪಟ್ಟನು ಕೂಡ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ಈ ಕಡೆ ಪಲ್ಲವಿ ಅವರು ಅಜ್ಜಿಗೆ ಟೀ ಕೊಡ್ತಾರೆ. ಆದರೆ ಅಜ್ಜಿ ಟೀ ಕುಡಿದೇ ಫೋನ್ ಮಾಡ್ತಾ ಇರ್ತಾರೆ ಸಂಗೀತ ಅವ್ರಿಗೆ. ಸಂಗೀತ ಅವರು ಫೋನ್ ತೆಗಿತಾರಲ್ಲ, ಸೊ ಹಾಗಾಗಿ ಪಲ್ಲವಿ ಅವ್ರು ಹೇಳ್ತಾರೆ ಟೀ ಹಾರೋಗುತ್ತೆ, ಸಂಗೀತಮ್ಮ ಫೋನ್ ತೆಗಿಯೋಷ್ಟರಲ್ಲಿ ಟೀ ಕುಡ್ಕೊಂಬಿಡಿ ಅಂತ. ಇನ್ನು ಅಜ್ಜಿ ಅವರು ಹೇಳ್ತಾರೆ ಈ ಸಂಗೀತನಿಗೆ ಅತ್ತೆ ಸಿಕ್ಬಿಟ್ರೆ ಸಾಕು, ಈ ಅಮ್ಮನ್ನೇ ಮರ್ತು ಬಿಡ್ತಾಳೆ ಅಂತ ಟೆನ್ಷನಲ್ಲಿ ಮಾತಾಡ್ತಾ ಇರ್ತಾರೆ.